ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಹೇಳ್ತಿದ್ದಂಗೆ ಇನ್ಸ್ಪೆಕ್ಟರ್ ಪೂಜಾ ಅವರು ಮೋಹನ್ ಹಾಗೂ ಅವರ ತಂದೆಯನ್ನು ಕರ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾರೆ. ಸೊ ಹೊಟ್ಟೆ ನೋವು ಅಂತ ನರಳಾಡ್ತಿದ್ದಂತಹ ಮೋಹನ್ ಅವರ ತಂದೆಗೆ ಚಿಕಿತ್ಸೆ ಕೊಡಿಸೋದಕ್ಕೆ ಯಾವುದಾದ್ರೂ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತಂದಾಗ ಮೋಹನ್ ಅವರು ಹೇಳ್ತಾರೆ, ಇಲ್ಲ, ಈ ಒಂದು ಚಿಕಿತ್ಸೆ ಡಾಕ್ಟ್ರಿಂದ ಕೊಡೋದಕ್ಕಾಗೋದಿಲ್ಲ, ನಮ್ಮ ವೇದಾಂತ್ ಅವರು ಅಂದರೆ ಅರ್ಚಕ ವೇದಾಂತ್ ಅವ್ರ ಕೈಯಲ್ಲಿ ಮಾತ್ರ ಕೊಡೋದಕ್ಕೆ ಸಾಧ್ಯ ಆಗುತ್ತೆ, ಅಲ್ಲೇ ಹೋಗ್ಬಿಡೋಣ ಅಂತ ಹೇಳ್ತಾರೆ. ಸರಿ ಅಂತ ಪೂಜಾ ಅವರು ಕೂಡ ಅಲ್ಲೇ ಕರ್ಕೊಂಡು ಹೋಗ್ತಾರೆ ಅವರ ತಂದೆಗೆ, ಮೋಹನ್ ಅವರ ತಂದೆಗೆ. ಸೊ ಹೋಗ್ತಿದ್ದಂಗೆ ವೇದಾಂತ್ ಅವರ ಮನೆ ಬರುತ್ತೆ. ಮನೆಗೆ ಹೋಗ್ತಾರೆ. ವೇದಾಂತ್ ಅವ್ರಿಗೆ ಹೇಳ್ತಾರೆ, ಈ ಥರ ಆಗಿದೆ. ವೇದಾಂತ್ ಅವರು ಸಿಟ್ಟಿನಿಂದ ಏನಾಯಿತು, ಯಾಕಾಯ್ತು ಹೀಗೆ ಅಂತ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವಾಗ ಮೋಹನ್ ಅವರು ತಲ್ಲುವಡಿಸ್ಕೊಂಡು, ಅಲ್ಲ, ಗೊತ್ತಿಲ್ಲದೇನೋ ತಪ್ಪಾಗೋಗಿದೆ, ಅದಕ್ಕೆ ಹೀಗಾಯಿತು ಅಂತ. ಏನಾಯಿತು ಅಂತ ಕೇಳಿದಾಗ ಮೋಹನ್ ಅವರು ಹೇಳ್ತಾರೆ, ನಾವು ಆ ಒಂದು ಆಲದ ಮರದ ಬಳಿ ಹೋಗಿದ್ವಿ, ನಮ್ಮ ರಿಲೇಟಿವ್ಸ್ ಬಂದಿದ್ರಲ್ಲ, ಹಾಗೆ ಆಲದ ಮರ ತೋರಿಸಿ ಅದು ತುಂಬ ಪವರ್ಫುಲ್ ಅಲ್ಲ, ಹೋಗ್ಬಿಟ್ಟು ಬೇಡ್ಕೊಂಬರೋಣ ಅಂತ ಕೇಳಿದ್ರು, ಹಾಗಾಗಿ ಹೋಗಿದ್ವಿ ಅಂತ ಮತ್ತಷ್ಟು ಸಿಟ್ಟಿಗಾಗ್ತಾನೆ ನಮ್ಮ ಅರ್ಚಕ ವೇದಾಂತ್ ಅವರು. ನಾನು ಹೇಳಿದ್ದೆ ತಾನೇ, ನೀವೇನೇನೋ ಮಾಡ್ಕೊಂಬಂದ್ಬಿಡ್ತೀರಾ, ಏನೇನೋ ಆಗುತ್ತೆ, ಕಾಪಾಡಿ ಅಂತ ನನ್ನ ಬಳಿ ಬಂದುಬಿಡ್ತೀರಾ ಕಲ್ಲಿಂಗೆ ಅಂಥೇಳಿ ಸಿಟ್ಟಿನಿಂದ ಹೇಳ್ತಾರೆ. ಆ ಪೂಜಾ ಅವರು, ಏನೋ ಸ್ವಾಮಿ ಗೊತ್ತಿಲ್ಲದೆ ಆಗ್ಬಿಟ್ಟಿದೆ, ನನಗೂ ಮಕ್ಕಳಿರ್ಲಿಲ್ವಲ್ಲ ನಿಮ್ಗೆ ಹೇಳಿದಾಗೆ, ಹಾಗಾಗಿ ಪೂಜೆ ಮಾಡ್ಕೊಂಬರೋಣ ಅಂತ ಹೋಗಿದ್ದೆ ಅಂತ ಹೇಳ್ತಾಳೆ. ಆಗ ವೇದಾಂತ್ ಅವರು, ನಾನು ಹೇಳಿದ್ದೆ ತಾನೇ, ನಾನು ಕರಿತೀನಿ, ನಾನು ಕರೆದಾಗ ಮಾತ್ರ ಅಲ್ಲಿ ಬಂದು ಪೂಜೆ ಸಲ್ಲಿಸಿ, ಆಗೆಲ್ಲ ಸರಿ ಹೋಗುತ್ತೆ ಅಂತ. ಸರಿ, ಏನೂ ಆಯಿತು, ತಪ್ಪಾಯಿತು ಅಂತ ಪೂಜಾ ಮತ್ತು ಮೋಹನ್ ಅವರು ಇಬ್ಬರು ಕ್ಷಮೆಯನ್ನು ಕೇಳ್ತಾರೆ. ಸರಿ ಆಯಿತು ಅಂತ ಅದೇನೋ ಒಂದು ಮದ್ದನ್ನ ಕೊಡ್ತಾನೆ ವೇದಾಂತ್ ಅವರು. ಆ ಮದ್ದು ಕುಡಿದ ತಕ್ಷಣ ಅವರ ತಂದೆಗೆ, ಅಂದರೆ ಮೋಹನ್ ಕುಮಾರ್ ಅವರ ತಂದೆಗೆ ಆರೋಗ್ಯ ಸರಿ ಹೋಗುತ್ತೆ. ಸೊ ಅಲ್ಲಿಂದ ಮೋಹನ್ ಕುಮಾರ್ ಹಾಗೆ ಅವರ ತಂದೆ ಹೊರಟು ಬಿಡ್ತಾರೆ. ಪೂಜಾ ಅವ್ರು ಹೇಳ್ತಾರೆ, ನೀವು ಹೊರಟಿರಿ, ನಾನು ಗುರುಗಳ ಹತ್ರ ಸ್ವಲ್ಪ ಮಾತಾಡಬೇಕು, ನನ್ನ ಸಮಸ್ಯೆಗಳನ್ನ ಹೇಳ್ಕೊತೀನಿ, ಅದಾದಮೇಲೆ ಅವರಿಂದ ಪರಿಹಾರವನ್ನು ತಗೊಂಡು ಬರ್ತೀನಿ ಅಂತ. ಸರಿ ಅಂತ ಮೋಹನ್ ಅವರು ಮತ್ತು ಅವರ ತಂದೆ ಅಲ್ಲಿಂದ ಹೊರಟು ಬಿಡ್ತಾರೆ. ಇನ್ಸ್ಪೆಕ್ಟರ್ ಪೂಜಾ ಅವರು ಅರ್ಚಕ ವೇದಾಂತ್ ಅವ್ರ ಹತ್ರ ಮಾತಾಡ್ತಾ ಅಲ್ಲಿದ್ದಂತಹ ಒಂದಷ್ಟು ಇನ್ಫ್ರಾಸ್ಟ್ರಕ್ಚರ್ನ ಅಬ್ಸರ್ವ್ ಮಾಡ್ತಾರೆ. ಅಂದರೆ ಅವ್ರ ಹತ್ರ ಇದ್ದಂತಹ ಸವಲತ್ತುಗಳನ್ನ ಅಬ್ಸರ್ವ್ ಮಾಡ್ತಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಅವರು ಹಾಕ್ಕೊಂಡಿದ್ದಂತಹ ಒಂದಷ್ಟು ಚಿನ್ನದ ಒಡವೆಗಳಾಗಿರ್ಬೋದು, ಅವ್ರು ಕುತ್ಕೊಂಡಿದ್ದ ಜಾಗದಲ್ಲಿ ಇದ್ದಂತಹ ಏರ್ ಕೂಲರ್ ಮತ್ತು ಅವ್ರ ಮನೆಯಲ್ಲಿದ್ದಂತಹ ಒಂದಷ್ಟು ಫರ್ನಿಚರ್, ಇದನ್ನೆಲ್ಲ ಅಬ್ಸರ್ವ್ ಮಾಡಿದಂತಹ ಪೂಜಾ ಅವ್ರಿಗೆ ಒಂದು ಡೌಟ್ ಬರೋದಕ್ಕೆ ಶುರು ಆಗುತ್ತೆ. ಅಲ್ಲ, ಇವ್ರು ಮಾಡುವಂಥ ಕೆಲಸ ಅರ್ಚಕರ ಪೂಜಾ, ಅದರಲ್ಲೂ ಕೂಡ ಒಂದಷ್ಟು ಸೋಷಿಯಲ್ ಸರ್ವಿಸ್ಗೆ ನನ್ನ ಜೀವನ ಮುಡುಪಾಗಿದ್ದೀನಿ ಅಂತೆಲ್ಲ ಹೇಳ್ತಾರಲ್ಲ, ಇವ್ರಿಗೆ ಇಷ್ಟೆಲ್ಲ ಸಂಪತ್ತು ಹೇಗೆ ಬರೋದಕ್ಕೆ ಸಾಧ್ಯ ಅನ್ನುವಂತಹ ಒಂದು ಪ್ರಶ್ನೆ ಪೂಜಾ ಅವರ ಮನಸ್ಸಿನಲ್ಲಿ ಕೊರೆಯೋದಕ್ಕೆ ಶುರುವಾಗುತ್ತೆ. ಸರಿ ಸ್ವಾಮೀಜಿ, ಆಯಿತು, ನಿಮ್ಮ ಹತ್ರ ಇಷ್ಟೊತ್ತು ಮಾತಾಡಿ ತುಂಬ ಖುಷಿ ಆಯಿತು, ನಾನಿನ್ನು ಹೊರಡ್ತೀನಿ, ನೀವು ಹೇಳ್ದಾಗೆ ಬರ್ತೀನಿ, ಬಂದು ಪೂಜೆಯನ್ನು ಸಲ್ಲಿಸ್ತೀನಿ, ಅವತ್ತಿನ ದಿನ ನಂದು ಭಾಗ್ಯ ತೆರೆಯುತ್ತೆ ಅಂತ ಅಪೇಕ್ಷಿಸ್ತೀನಿ ಅಂಥೇಳಿ ಹೊರಟೋಗ್ಬಿಡ್ತಾರೆ ನಮ್ಮ ಇನ್ಸ್ಪೆಕ್ಟರ್ ಪೂಜಾ ಅವರು. ಮತ್ತೊಂದು ಕಡೆ ಅಂದರೆ ವಿಜಯ್ ಕುಮಾರ್ ಅವ್ರು ಏನು ಹೇಳ್ತಿರ್ತಾರೆ ಪೂಜಾ ಅವ್ರಿಗೆ ಕರ್ಕೊಂಡು ಹೋಗಿ ಅಂತ, ಆದರೆ ವಿಜಯ್ ಕುಮಾರ್ ಅವರು ಅದೇ ಕಾಡಿನಲ್ಲಿ ಸುತ್ತಾಡ್ತಾ ಒಂದಷ್ಟು ಇನ್ವೆಸ್ಟಿಗೇಟ್ ಮಾಡ್ಕೊಂಡಿರ್ತಾರೆ ಅಂತ ಹೇಳಿದ್ನಲ್ಲ. ಆ ಇನ್ವೆಸ್ಟಿಗೇಟ್ ಮಾಡಬೇಕಾದ್ರೆ ಆ ಕಾಡಿನ ಮಧ್ಯದಲ್ಲಿ ಒಂದು ಸಣ್ಣ ಕಾಲುವೆ ಇರುತ್ತೆ. ಆ ಕಾಲುವೆ ದಾಟಿದ್ರೆ ಒಂದು ಭೂತ ಬಂಗ್ಲೆ ಥರ ಕಾಣ್ತಾ ಇರುತ್ತೆ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವ್ರಿಗೆ. ಆ ಭೂತ ಬಂಗ್ಲೆಗೆ ವಿಸಿಟ್ ಮಾಡಬೇಕು, ಅಲ್ಲೇ ಏನಾದರೂ ಕ್ಲೂ ಸಿಗ್ಬೋದು ಅಂತ ಹೇಳಿಬಿಟ್ಟು ವಿಜಯ್ ಕುಮಾರ್ ಅವರು ಮೆಲ್ಲನೆ ದಾರಿಯಲ್ಲಿ ಹೋಗ್ತಾರೆ. ದಾರಿಯಲ್ಲಿ ಹೋದ ತಕ್ಷಣ ಆ ಒಂದು ವಿಕಾರವಾದಂತಹ ಭೂತ ಬಂಗ್ಲೆ ಆಚೆಯಿಂದ ನೋಡಿದ್ರೆ ಭಯಾನಕವಾಗಿರುತ್ತೆ. ಆದರೂ ಕೂಡ ಇಲ್ಲಿ ಏನು ನಡೀತಿದೆ, ಇಲ್ಲಿ ದೆವ್ವದ ಅಥವಾ ಪಿಶಾಚಿಯ ಒಂದು ಯಾವುದೇ ರೀತಿ ಅನ್ನಿಸ್ತಾ ಇಲ್ಲ, ನನಗೆ ನೆಗೆಟಿವಿಟಿ ಅನ್ನಿಸ್ತಾ ಇಲ್ಲ, ಇಲ್ಲಿ ಬೇರೆ ಏನೋ ನಡೀತಿದೆ ಅಂತ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಆ ಒಂದು ಪಾಳ ಬಂಗ್ಲೆ ಒಳಗೆ, ಭೂತ ಬಂಗ್ಲೆ ಒಳಗಡೆ ಹೋಗ್ತಾರೆ ನಮ್ಮ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವರು. ಹೋಗ್ತಿದ್ದಂಗೆ ಒಂದಷ್ಟು ವಿಚಿತ್ರ ಘಟನೆಗಳು ನೋಡುತ್ತೆ. ಇದಕ್ಕಿದ್ದಂಗೆ ಯಾವುದೋ ಒಂದು ರೀತಿ ಸೌಂಡ್ ಬರುವಂಥದ್ದು, ಯಾರೋ ನಡೆದಾಡ್ತಿದ್ದಂಗೆ ಅನಿಸುತ್ತೆ ನಮ್ಮ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವ್ರಿಗೆ. ಮತ್ತೊಂದು ಫ್ಲೋರ್ನ ಹತ್ಕೊಂಡು ಹೋಗ್ತಾರೆ. ಆ ಫಸ್ಟ್ ಫ್ಲೋರ್ನಲ್ಲಿ ಒಂದಷ್ಟು ಮಣ್ಣಿನ ಮಡಿಕೆಗಳು ಹ್ಯಾಂಗ್ ಆಗ್ತಾ ಇರುತ್ತೆ, ಹ್ಯಾಂಗ್ ಮಾಡಿರ್ತಾರೆ. ಏನದು ಅಂತ ನೋಡಿದ್ರೆ, ಟಚ್ ಮಾಡೋ ಅಷ್ಟೊತ್ತಿಗೆ ಅಲ್ಲಿಂದ ಒಂದು ಜೋರಾದ ಒಂದು ಮಣ್ಣಿನ ಮಡಿಕೆ ಬಂದು ಮತ್ತೊಂದು ಮಣ್ಣಿನ ಮಡಿಕೆಗೆ ಬಡಿಯುತ್ತೆ. ಹೊಡೆದ್ರೆ ಅಲ್ಲಿ ಬಟ್ಟಿ ಸಾರಾಯಿ ಸುರಿಯೋದಕ್ಕೆ ಶುರುವಾಗುತ್ತೆ. ಅಲ್ಲಿ ನೋಡ್ತಿದ್ದಕ್ಕೆ ವಿಜಯ್ ಕುಮಾರ್ ಅವ್ರಿಗೆ, ಇಲ್ಲ, ಈ ಒಂದು ಭೂತ ಬಂಗ್ಲೆಯಲ್ಲಿ ಯಾವುದೇ ರೀತಿ ಪಿಶಾಚಿ ಅಥವಾ ದೆವ್ವ ಇಲ್ಲ, ಇಲ್ಲಿ ನಡೀತಾ ಇರೋದೇ ಬೇರೆ ಒಂದು ಚಟುವಟಿಕೆ ಅಂತ
100% ಕನ್ಫರ್ಮ್ ಆಗುತ್ತೆ ನಮ್ಮ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವ್ರಿಗೆ. ಮತ್ತೊಂದು ಮಾಡಿಯನ್ನು ಹತ್ತಕ್ಕೆ ಹೋಗ್ತಾರೆ, ಯಾರೋ ಇಂಥ ಜೋರಾಗಿ ಹೊಡೆದಂಥ ಆಭಾಸ ಆಗುತ್ತೆ. ಕೋಲ್ನಿಂದ ವಿಜಯ್ ಕುಮಾರ್ ಅವ್ರಿಗೆ ಮೂರ್ಛೆ ತಪ್ಪಿದೋಗ್ತಾರೆ. ವಿಜಯ್ ಕುಮಾರ್ ಅವ್ರಿಗೆ ಮೂರ್ಛೆ ತಪ್ಪಿಸಿ ಅಲ್ಲಿಂದ ಒಂದು 4 ಜನ ಎತ್ಕೊಂಡು ಆ ಕಾಲುವೆ ಅಂತ ಹೇಳಿದ್ನಲ್ಲ, ಊರು ಮತ್ತು ಆ ಒಂದು ಕಾಡಿನ ದಾರಿಯಲ್ಲಿ ನಡುವಿನಲ್ಲಿ ಇರುವಂಥ ಕಾಲುವೆ ಹತ್ರ ಬಿಸಾಕಿ ಹೊರಟು ಬಿಡ್ತಾರೆ ವಿಜಯ್ ಕುಮಾರ್ ಅವರ ಆ ಒಂದು ಬಾಡಿಯನ್ನು. ಅರ್ಚಕ ವೇದಾಂತ್ ಅವರ ಮನೆಯಿಂದ ಆಚೆ ಬಂದಂತಹ ಇನ್ಸ್ಪೆಕ್ಟರ್ ಪೂಜಾ ಅವರು ಇದ್ದಕ್ಕಿದ್ದಂಗೆ ಫೋನ್ ಮಾಡೋಣ ವಿಜಯ್ ಕುಮಾರ್ ಅವ್ರಿಗೆ, ನಡೆದಂತಹ ಇಲ್ಲಿ ನಾನು ಅಬ್ಸರ್ವ್ ಮಾಡಿದಂತಹ ಘಟನೆಗಳನ್ನ ಹೇಳೋಣ ಅಂಥೇಳಿ ಫೋನಿನ ಮುಖಾಂತರ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾರೆ. ಎಷ್ಟೇ ಫೋನ್ ಮಾಡಿದ್ರೂ ರಿಂಗ್ ಆಗ್ತಿರುತ್ತೆ, ವಿಜಯ್ ಕುಮಾರ್ ಅವರು ರಿಸೀವ್ ಮಾಡೋದೇ ಇಲ್ಲ. ಯಾಕಂತ ಹೇಳಿದ್ರೆ ವಿಜಯ್ ಕುಮಾರ್ ಅವರು ಈ ಕಡೆ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾರೆ. ಓಕೆ, ವಿಜಯ್ ಕುಮಾರ್ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ತುಂಬ ಗಾಬರಿಯಿಂದ ಮೋಹನ್ ಅವರಿಗೆ ಇನ್ಸ್ಪೆಕ್ಟರ್ ಪೂಜಾ ಅವರು ಫೋನ್ ಮಾಡಿ ಕೇಳ್ತಾರೆ, ವಿಜಯ್ ಕುಮಾರ್ ಅವರು ಮನೆಗೇನಾದರೂ ಬಂದ್ರಾ ಅಂತ. ಇಲ್ಲ ಮೇಡಮ್, ಇನ್ನು ಮನೆಗೆ ಬಂದಿಲ್ಲ ವಿಜಯ್ ಕುಮಾರ್ ಅವರು ಅಂದ ತಕ್ಷಣ ತುಂಬ ಗಾಬರಿ ಆಗುತ್ತೆ. ಗಾಬರಿಯಿಂದನೇ ಆ ಒಂದು ಕಾಡಿನ ದಾರಿಗೆ ಪೂಜಾ ಅವರು ಓಡೋದಕ್ಕೆ ಶುರು ಮಾಡ್ತಾರೆ. ಜೋರಾಗಿ ಓಡ್ಕೊಂಡು ಹೋಗ್ತಾರೆ. ಅಲ್ಲಿದ್ದಂತಹ ಒಬ್ಬರಿಗೆ ಡ್ರಾಪ್ನ ಕೇಳ್ತಾರೆ, ಲಿಫ್ಟನ್ನ ಕೇಳ್ತಾರೆ. ಒಬ್ಬರು ಲಿಫ್ಟನ್ನ ಕೂಡ ಕೊಡ್ತಾರೆ. ಆ ಜಾಗಕ್ಕೆ ತಲುಪ್ತಾರೆ ನಮ್ಮ ಇನ್ಸ್ಪೆಕ್ಟರ್ ಪೂಜಾ ಅವರು. ಒಂದಷ್ಟು ಹುಡುಕಾಟ ಆದಮೇಲೆ ಆ ಒಂದು ಕಾಲುವೆ ಏನಿದೆ, ಆ ಕಾಲುವೆಯ ದಾರಿ ಇವ್ರಿಗೂ ಸಿಗುತ್ತೆ. ನೋಡಿದ್ರೆ ಅಲ್ಲಿ ಮೂರ್ಛೆ ತಪ್ಪಿ ಬಿದ್ದಿರ್ತಾರೆ ವಿಜಯ್ ಕುಮಾರ್ ಅವರು. ಜೋರಾಗಿ ಕೂಗಾಡ್ತಾ ಕಿರ್ಚಾಡ್ತಾ ಪೂಜಾ ಅವರು ವಿಜಯ್ ಕುಮಾರ್ ಅವ್ರಿಗೆ ಎಬ್ಬರಿಸುವಂಥ ಪ್ರಯತ್ನ ಮಾಡ್ತಾರೆ. ಒಂದಷ್ಟು ಕಾಲ ಆದಮೇಲೆ ನೀರೆಲ್ಲ ಮುಖಕ್ಕೆ ಎರ್ಚಿದ ಮೇಲೆ ವಿಜಯ್ ಕುಮಾರ್ ಅವ್ರಿಗೆ ಸ್ಲೋ ಆಗಿ ಅಂದರೆ ಮೆಲ್ಲನೆ ಪ್ರಜ್ಞೆ ಬರೋದಕ್ಕೆ ಶುರುವಾಗುತ್ತೆ. ಬಂದ ತಕ್ಷಣ ಪೂಜಾಗೆ ನೋಡಿ ಎಷ್ಟೋ ಆರಾಮ ಅನಿಸುತ್ತೆ ವಿಜಯ್ ಕುಮಾರ್ ಅವ್ರಿಗೆ. ಓಕೆ, ನನಗೇನೂ ಆಗಲಿಲ್ಲ, ನಾನು ಆರಾಮಾಗೇ ಇದ್ದೀನಿ, ಜಸ್ಟ್ ಮೂರ್ಛೆ ತಪ್ಪಿದ್ದೆ ಅಷ್ಟೇ ಅಂತ ಸಮಾಧಾನ ಮಾಡ್ಕೋತಾರೆ. ಯಾಕೆ, ಏನಾಯಿತು ವಿಜಯ್ ಅಂತ ಪೂಜಾ ಅವ್ರು ಕೇಳಿದಾಗ ನಡೆದಂತಹ ಘಟನೆಯನ್ನು ಹೇಳ್ತಾರೆ ವಿಜಯ್ ಕುಮಾರ್ ಅವ್ರಿಗೆ. ಓಕೆ ಅಂತ ಇವರಿಬ್ಬರಿಗೂ 100% ಕನ್ಫರ್ಮ್ ಆಗುತ್ತೆ, ಇಲ್ಲಿ ಯಾವುದೇ ರೀತಿ ಭೂತ ಅಥವಾ ಪಿಶಾಚಿಯ ಕಾಟ ಇಲ್ಲ, ಇದ್ದರೆ ಮನುಷ್ಯರ ಕಾಟ. ಆದರೆ ಆ ಮನುಷ್ಯ ಯಾರು ಕಾಟ ಕೊಡ್ತಾ ಇರುವಂಥದ್ದು ಊರಿಗೆಲ್ಲ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಂಗೆ ಯೋಚನೆ ಮಾಡ್ತಿದ್ದಂಗೆ ಮತ್ತೊಂದು ವಿಚಾರ ಪೂಜಾ ಅವ್ರು ಹೇಳ್ತಾರೆ, ನಾನಿವತ್ತು ಅರ್ಚಕ ವೇದಾಂತ್ ಅವರ ಮನೆಗೆ ಹೋಗಿದ್ದೆ, ಒಂದಷ್ಟು ವಿಚಾರಗಳನ್ನ ಅಬ್ಸರ್ವ್ ಮಾಡಿದೆ. ವೇದಾಂತ್ ಅವ್ರು ಹೇಳೋ ಪ್ರಕಾರ ಅವರು ಸೋಷಿಯಲ್ ಸರ್ವಿಸನ್ನು ಮಾಡ್ತಾರೆ, ಯಾರ ಹತ್ರನೂ ದುಡ್ಡು ಈಸ್ಕೊಳ್ಳೋದಿಲ್ಲ, ಬರೀ ದೇವಸ್ಥಾನದಲ್ಲಿ ಬಂದಂತಹ ದುಡ್ಡನ್ನಲ್ಲಿ ಅಷ್ಟೇ ಜೀವನ ಸಾಗಿಸ್ತಾರೆ ಅಂತ ಹೇಳಿದರು. ಆದರೆ ಅವರ ಮನೆ ತುಂಬ ವಿಶಾಲವಾಗಿದೆ, ಅವ್ರ ಹತ್ರ ಇರುವಂಥ ಇನ್ಫ್ರಾಸ್ಟ್ರಕ್ಚರ್ ತುಂಬ ಎಕ್ಸ್ಪೆನ್ಸಿವ್ ಆಗಿ ಕಾಣ್ತಾ ಇರುತ್ತೆ. ಅವ್ರು ಧರಿಸುವಂತಹ ಉಡುಗೆ ಆಗಿರ್ಬೋದು, ಒಡವೆಗಳಾಗಿರ್ಬೋದು ತುಂಬ ಬೆಲೆ ಬಾಳುವಂಥದ್ದಾಗಿರುತ್ತೆ. ಸೊ ಇದನ್ನೆಲ್ಲ ನಾನು ಅಬ್ಸರ್ವ್ ಮಾಡಿದೆ ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವ್ರಿಗೂ ಕೂಡ ಅರ್ಚಕ ವೇದಾಂತ್ ಅವ್ರ ಮೇಲೆ ಡೌಟ್ ಬರೋದಕ್ಕೆ ಶುರು ಆಗುತ್ತೆ. ಆಗ ಎನಿವೇಸ್ ಪೂಜಾ ಹೇಳ್ತಾರೆ, ಇವತ್ತು ಅಮಾವಾಸ್ಯೆ, ಅವರೇ ಹೇಳ್ದಂಗೆ ಅವ್ರು ನಮಗಿವತ್ತು ಕರೆದಿದ್ದಾರೆ ಆಲದ ಮರದ ಪೂಜೆಗೆ, ಅಲ್ಲಿ ಹೋಗೋಣ, ಅಲ್ಲಿ ಹೋದರೆ ಗೊತ್ತಾಗುತ್ತೆ ಏನು ಸತ್ಯ ಅಂತ ಹೇಳಿಬಿಟ್ಟು ಅಂಥೇಳಿ ಇಬ್ಬರು ಸಮಾಧಾನ ಮಾಡಿಕೊಂಡು ಮೋಹನ್ ಅವರ ಮನೆಗೆ ಹೋಗ್ತಾರೆ. ಅರ್ಚಕ ವೇದಾಂತ್ ಅವ್ರು ಹೇಳ್ದಾಗೆ ಇನ್ಸ್ಪೆಕ್ಟರ್ ಪೂಜಾ ಅವ್ರಿಗೆ ಕರೆ ಬರುತ್ತೆ. ಇವತ್ತು ಅಮಾವಾಸ್ಯೆ, ಗಂಡ ಹೆಂಡತಿ ಇಬ್ಬರು ನಾನು ಹೇಳೋ ಥರ ಕ್ರಮವನ್ನು ಪಾಲಿಸಿ ಆ ಒಂದು ಕ್ರಮದ ಮೂಲಕ ಪೂಜೆಯನ್ನು ಸಲ್ಲಿಸಿದ್ರೆ ನೀವು ಅಂದ್ಕೊಂಡಿರೋ ರೀತಿ ನಿಮಗೆ ಒಂದೇ ವರ್ಷದಲ್ಲಿ ಮಗು ಆಗುತ್ತೆ. ಹಾಗಾದರೆ ಇವತ್ತು ರಾತ್ರಿ ಸರಿಸುಮಾರು 11:30ಯಿಂದ 12 ಗಂಟೆ ಒಳಗೆ ಬಂದು ನಾನು ಹೇಳುವಂತಹ ಪೂಜೆಯನ್ನು ನೀವು ಸಮರ್ಪಣೆ ಮಾಡಬೇಕಾಗುತ್ತೆ. ನಾನು ಕೂಡ ಅಲ್ಲೇ ಇರ್ತೀನಿ, ನೀವಿವತ್ತು ಬರ್ಬೋದು ಅಂತ ಅನುಮತಿಯನ್ನು ಕೊಡ್ತಾರೆ. ಈ ಒಂದು ದಿನಕ್ಕೆ ಕಾಯ್ತಾ ಇದ್ದಂತಹ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಹಾಗೆ ಇನ್ಸ್ಪೆಕ್ಟರ್ ಪೂಜಾ ಅವ್ರಿಗೆ ತುಂಬ ಖುಷಿಯಾಗುತ್ತೆ ಅರ್ಚಕ ವೇದಾಂತ್ ಅವರ ಕಡೆಯಿಂದ ಆ ಒಂದು ಕರೆ ಬಂದಿದ್ದಕ್ಕೆ. ಯಾಕಂತ ಹೇಳಿದ್ರೆ ಅವತ್ತೇ ಅಮಾವಾಸ್ಯೆ ಆಗಿರುತ್ತೆ, ಆ ಒಂದು ದಿನ ಹೋಗಬೇಕಾಗತ್ತೆ ವಿಜಯ್ ಕುಮಾರ್ ಹಾಗೆ ಪೂಜಾ ಅವರು. ಸೊ ಅವರು ಇನ್ವೆಸ್ಟಿಗೇಟ್ ಮಾಡಬೇಕಾಗತ್ತಲ್ಲ, ಸತ್ಯವನ್ನು ಕಂಡುಹಿಡಿಬೇಕಾಗಿರುತ್ತಲ್ಲ. ಹಾಗಾಗಿ ಅವರು ತುಂಬ ಖುಷಿಯಿಂದ ಹುಮ್ಮಸ್ಸಿನಿಂದ ಹೋಗ್ತಾರೆ. ಸರಿಸುಮಾರು 12 ಗಂಟೆ ಆಗಿರುತ್ತೆ. ಅವತ್ತು ಕೂಡ ಆಲದ ಮರದ ಹತ್ರ ಹೋಗ್ತಾರೆ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಹಾಗೆ ಪೂಜಾ ಅವರು. ಅವ್ರಿಗೆ ನೋಡ್ತಿದ್ದಂಗೆ ವೇದಾಂತ್ ಅವರು ಅಂದರೆ ಅರ್ಚಕ ವೇದಾಂತ್ ಅವರು ಸ್ವಾಗತವನ್ನು ಕೊಡ್ತಾರೆ. ಹಾಗೆ ನಾನು ಹೇಳಿದಂತಹ ಎಲ್ಲ ಪದ್ಧತಿಗಳನ್ನ ನೀವು ಪಾಲಿಸೋದಕ್ಕೆ ರೆಡಿ ಇದ್ದೀರಾ ಅಂತ ಕೇಳ್ತಾರೆ. ಖುಷಿಯಿಂದ ಇವರು ಕೂಡ ನಾವು ಪಾಲಿಸೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾರೆ. ನಾನು ಹೇಳಿದಂಥ ವಸ್ತುಗಳನ್ನ ತಂದಿದ್ದೀರಾ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ತಂದಿದ್ದೀವಿ ನೋಡಿ ಅಂತ ತೋರಿಸಿದಾಗ ತುಂಬ ಖುಷಿ ಆಗ್ತಾರೆ ಅರ್ಚಕ ವೇದಾಂತ್ ಅವರು. ಯಾಕಂತ ಹೇಳಿದ್ರೆ ಅವರು ಹೇಳೋದಕ್ಕಿಂತ ಹೆಚ್ಚಿನ ಮಟ್ಟಿಗಿನ ಚಿನ್ನಾಭರಣ ಹಾಗೆ ಬೆಳ್ಳಿ ಅವರು ಅಲ್ಲಿ ನೋಡ್ತಾರೆ. ತುಂಬ ಖುಷಿಯಾಗಿ ಹೇಳ್ತಾರೆ.
ಆದಷ್ಟು ಬೇಗ ನೀವು ಅಂದ್ಕೊಂಡಿರೋದು ನಿಮಗೆ ಸಿಗುತ್ತೆ ಅಂತ. ಹಾಗೆ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಹೇಳ್ತಾರೆ, ಇನ್ನು ಪೂಜೆನೇ ಆಗಿಲ್ಲ, ಅಷ್ಟು ಬೇಗ ಇಷ್ಟು ಖುಷಿಯಿಂದ ಹೇಗೆ ಹೇಳ್ತೀರಾ ಸ್ವಾಮೀಜಿ ಅಂತ ಕೇಳಿದಾಗ, ಖಂಡಿತವಾಗ್ಲೂ ಪಿಶಾಚಿಗಳು ನೋಡ್ತಾ ಇರುತ್ತೆ, ಈ ಆಲದ ಮರದಲ್ಲಿ ಇರುವಂತಹ ಪಿಶಾಚಿಗಳು ನೋಡ್ತಾ ಇರುತ್ತೆ, ಅದು ತುಂಬ ಖುಷಿಯಾಗಿದೆ, ಅದು ನನಗೆ ಗೋಚರ ಆಗ್ತಾ ಇದೆ, ಹಾಗಾಗಿ ನಾನು ನಿಮಗೆ ಹೇಳಿದೆ ಅಂತ ಹೇಳ್ತಾರೆ. ಸರಿ, ಇದನ್ನೆಲ್ಲ ಸಮರ್ಪಣೆ ಮಾಡಿ ಪೂಜೆಯನ್ನು ಮಾಡಿ ಹಿಂದಿಡ್ದೆ ಮನೆ ಕಡೆ ತೆರಳಿ ಅಂತ ಹೇಳ್ತಾರೆ ಅರ್ಚಕ ವೇದಾಂತ್ ಅವರು. ಅವ್ರು ಹೇಳಿದಾಗೆ ಆ ಒಂದು ಆಲದ ಮರದ ಬುಡದ ಹತ್ರ ಇವ್ರು ತಂದಿರ್ತಕ್ಕಂಥ ಒಡವೆಗಳನ್ನ ಸಮರ್ಪಣೆ ಮಾಡ್ತಾರೆ. ಸಮರ್ಪಣೆ ಮಾಡಿ ಕೈ ಮುಗಿದು ಪೂಜೆ ಮಾಡಿ ಹಿಂತಿರುಗದೆ ಮುಂದೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಇದ್ದಕ್ಕಿದ್ದಂಗೆ ಹಿಂತಿರುಗಿ ಇಬ್ಬರು ನೋಡ್ತಾರೆ. ಆಗ ಅರ್ಚಕ ವೇದಾಂತ್ ಅವ್ರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ನಾನು ಹೇಳಿದೆ ತಾನೇ, ಈ ರೀತಿ ಮಾಡಬಾರ್ದು, ಇದರಿಂದ ಊರಿಗೆ ಕೆಡಕಾಗುತ್ತೆ, ಹಂಗೆ ಹಿಂಗೆ ಅಂತ ಜೋರಾಗಿ ಕಿರ್ಚ್ತಾ ಮಾತಾಡೋದಕ್ಕೆ ಶುರು ಮಾಡಿರ್ತಾರೆ. ಈ ಹಿಂದೆನೇ ಪ್ಲ್ಯಾನ್ ಮಾಡಿರ್ತಕ್ಕಂತಹ ಇನ್ಸ್ಪೆಕ್ಟರ್ ಪೂಜಾ ಹಾಗೆ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವರು ಊರಿನ ಜನತೆಗೆಲ್ಲ ಹೇಳಿರ್ತಾರೆ, ಇವತ್ತಿನ ದಿನ ಏನು ಸತ್ಯ ಇದೆ ನಿಮ್ಮ ಕಣ್ಣು ಎದುರುಗಡೆ ಬರುತ್ತೆ, ಅದನ್ನು ನಾವು ಬಿಚ್ಚಿಡ್ತೀವಿ, ಎಲ್ಲರೂ ಬನ್ನಿ ನಾವು ಹೇಳಿದಾಗ ಅಂತ ಹೇಳಿರ್ತಾರೆ. ಹಾಗಾಗಿ ಸುತ್ತ ನೋಡಿದ್ರೆ ಊರು ಜನ ಎಲ್ಲ ಸೇರಿರ್ತಾರೆ ಆ ಒಂದು ಆಲದ ಮರದ ಹತ್ರ. ಸೊ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಹೇಳಿದಾಗೆ ಆ ಒಂದು ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ಮೋಹನ್ ಹಾಗೆ ಅವರ ಕುಟುಂಬ ಕೂಡ ಬಂದಿರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಜನಕ್ಕೆ ಭಯ ಇದ್ದೇ ಇರುತ್ತೆ, ಇವ್ರು ಹೇಳೋದು ತಪ್ಪಾಗಿ ಅಲ್ಲಿ ನಿಜವಾಗ್ಲೂ ಪಿಶಾಚಿ ಇದ್ದರೆ ನಾವೆಲ್ಲ ಸರ್ವನಾಶ ಆಗೋಗ್ತೀವಿ ಅಂತ ಒಂದು ಭಯ ಇರುತ್ತೆ. ಆ ಒಂದು ಭಯದ ಮುಖ ನೋಡಿದಂತಹ ಅರ್ಚಕ ವೇದಾಂತ್ ಅವರು ಎನ್ಕ್ಯಾಶ್ ಮಾಡಿಕೊಂಡು ಮತ್ತಷ್ಟು ಭಯವನ್ನು ಹುಟ್ಟಿಸೋ ಪ್ರಯತ್ನ ಮಾಡ್ತಾರೆ. ಸರಿ ಆಯಿತು, ವಿಜಯ್ ಕುಮಾರ್ ಅವರು ಹೇಳ್ತಾರೆ, ಆಯಿತು ನಾವು ಹಿಂದಿರುಗಿ ನೋಡಿದ್ವಿ ತಾನೇ, ನಮಗೇನೂ ಆಗಲೇ ಇಲ್ಲ ಅಂತ ಹೇಳಿದಾಗ ಇದ್ದಕ್ಕಿದ್ದಂಗೆ ಆ ಬೃಹತ್ ಆದ ಆಲದ ಮರದ ಕಡೆಯಿಂದ ಒಂದೊಂದೇ ಜಡೆ, ಆಲದ ಮರ ಅಂದರೆ ಸಿಕ್ಕಾಪಟ್ಟೆ ಬ್ರ್ಯಾಂಚಸ್ಸನ್ನು ನೋಡ್ಬೋದು, ಆ ಬ್ರ್ಯಾಂಚಸ್ಸಿಂದ ಒಂದು ಪಿಶಾಚಾತ್ಮಕವಾದಂಥ ಒಂದು ಮನುಷ್ಯ ರೂಪದಲ್ಲಿರುವಂಥ ಆಕಾರಗಳು ಇಳಿಯೋದಕ್ಕೆ ಶುರು ಆಗುತ್ತೆ. ಆ ಆಕಾರಗಳು ಇಳಿದಾಗ ಅಲ್ಲಿರುವಂಥ ಜನರೆಲ್ಲ ಕಕ್ಕಾಬಿಕ್ಕಿಯಾಗಿ ಭಯಪಟ್ಟು ಕಿರ್ಚೋದಕ್ಕೆ ಕೂಗೋದಕ್ಕೆ ಶುರು ಮಾಡ್ತಾರೆ. ಆದರೆ ಇನ್ಸ್ಪೆಕ್ಟರ್ ಅವರು ತಮ್ಮ ಕೈಯಲ್ಲಿದ್ದಂತಹ ರಿವಾಲ್ವರ್ನ ತೆಗೆದು ಗಾಳಿಯಲ್ಲಿ ಹಾಟಿಸ್ತಾರೆ. ಒಂದೇ ಸೆಕೆಂಡ್ಗೆ ಎಲ್ಲರೂ ನಿಶ್ಶಬ್ದರಾಗ್ತಾರೆ. ಹಂಗೆ ಆ ಒಂದು ಆಲದ ಮರದಿಂದ ಇಳಿತಾ ಇದ್ದಂತಹ ವ್ಯಕ್ತಿಗಳು ಕೂಡ ಸ್ಟಾಪ್ ಆಗೋಗ್ತಾರೆ. ಅಲ್ಲೇ ಗೊತ್ತಾಗುತ್ತೆ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವ್ರಿಗೆ, ಇದು ಪಿಶಾಚಿ ಅಲ್ಲ, ಪಿಶಾಚಿ ಆಗಿದ್ದರೆ ಖಂಡಿತವಾಗ್ಲೂ ಅದು ನಮಗೆ ಕೆಡುಕು ಮಾಡ್ತಾ ಇತ್ತು, ಇದು ಮನುಷ್ಯರಾಗಿರೋದ್ರಿಂದ ನಾನು ಗಾಳಿಯಲ್ಲಿ ಗುಂಡು ಹೊಡೆದ ತಕ್ಷಣ ಅವರಲ್ಲಿ ಸ್ಟಾಪ್ ಆದರು ಅಂತ. ಇದ್ದಕ್ಕಿದ್ದಂಗೆ ವಿಜಯ್ ಕುಮಾರ್ ಅವರ ಸ್ಕ್ವಾಡ್ ಬರುತ್ತೆ. ಅಲ್ಲಿರುವಂತಹ ಅಷ್ಟು ಜನ ಆ ಆಲದ ಮರದಿಂದ ಇಳಿತಾ ಇರುವಂಥ ಅಷ್ಟು ಜನಕ್ಕೆ ಇಳಿಸ್ತಾರೆ. ಕೆಳಗಡೆ ಇಳಿಸಿ ಏನು ಎತ್ತ ಅಂತ ಕೇಳಿದಾಗ ಆ ಆಲದ ಮರದಲ್ಲಿ ಇದ್ದಂತಹ ವ್ಯಕ್ತಿಗಳಿಗೆ ಅರ್ಚಕ ವೇದಾಂತ್ ಅವನು ಕೆಲಸ ಕೊಟ್ಟು ಸಾಕ್ತಾ ಇರ್ತಾನೆ. ಅಂದರೆ ಆಗಲೇ ನಾವು ನೋಡಿರ್ಬೋದು, ಆಗಲೇ ನಾನು ಹೇಳಿದಾಗೆ ವಿಜಯ್ ಕುಮಾರ್ ಅವರು ಆ ಭೂತ ಬಂಗ್ಲೆಗೆ ಹೋಗಿ ಏನು ಬಟ್ಟಿ ಸಾರಾಯಿ ಅನ್ನು ನೋಡಿರ್ತಾರಲ್ಲ, ಆ ಜಾಗದಲ್ಲಿ ಇವರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಯಾಕಂತ ಹೇಳಿದ್ರೆ ಅಲ್ಲಿರುವಂತಹ ಕಾಡು ಜನರಾಗಿರ್ತಾರೆ ಅವರು, ಟ್ರೈಬಲ್ಸ್ ಅಂತ ನಾವು ಏನು ಕರಿತೀವಿ, ಅವರ ಒಂದು ಅಮಾಯಕತೆಯನ್ನು ಇವನು ಎನ್ಕ್ಯಾಶ್ ಮಾಡ್ತಾ ಇರ್ತಾನೆ. ಈ ಒಂದು ಸತ್ಯವನ್ನು ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಹಾಗೆ ಇನ್ಸ್ಪೆಕ್ಟರ್ ಪೂಜಾ ಅವರು ಜನರ ಎದುರುಗಡೆ ಬಿಚ್ಚಿಡ್ತಿದ್ದಂಗೆ ಜನರಿಗೆಲ್ಲ ಖುಷಿ ಆಗುತ್ತೆ. ಜನರೆಲ್ಲ ಜೈ ಜಯಕಾರವನ್ನು ಕೂಗೋದಕ್ಕೆ ಶುರು ಮಾಡ್ತಾರೆ. ಆಗ ವಿಜಯ್ ಕುಮಾರ್ ಅವರು, ನೋಡಿ ಈ ರೀತಿ ಸತ್ಯ ಗೊತ್ತಾದ ತಕ್ಷಣ ಜೈ ಜಯಕಾರ ಕೂಗೋದು ಅಥವಾ ಯಾರೋ ನಿಮಗೆ ಬಂದು ಮೂಢನಂಬಿಕೆಯನ್ನು ಅಥವಾ ಭಯ ಬೀಳಿಸಿದ್ರೆ ಭಯ ಬೀಳೋದು ಮಾಡೋಕ್ಕೆ ಹೋಗಬೇಡಿ. ಯಾರಾದರೂ ಹೇಳಿದ್ರೆ ತಮ್ಮದೇ ಆದಂತಹ ಆಲೋಚನೆಗಳ ಮೂಲಕ ಯೋಚನೆ ಮಾಡುವಂತಹ ಬುದ್ಧಿಯನ್ನು ಬೆಳೆಸ್ಕೊಳ್ಳಿ. ಆಗ ಇಂಥ ಕ್ರೈಮ್ಗಳು, ಇಂಥ ಅಮಾಯಕರನ್ನ ಉಪಯೋಗಿಸ್ಕೊಂಡು ತಮ್ಮ ಸಾಧನೆಯನ್ನು ಮಾಡಿಕೊಳ್ಳುವಂಥವರ ಸಂಖ್ಯೆ ಕಮ್ಮಿ ಆಗುತ್ತೆ ಅಂತ ಬುದ್ಧಿಯನ್ನು ಹೇಳಿ ಆ ಒಂದು ವೇದಾಂತನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಹಾಗೆ ಇನ್ಸ್ಪೆಕ್ಟರ್ ಪೂಜಾ ಅವರು. ಅದಕ್ಕೆ ಸ್ನೇಹಿತರೆ ಹೇಳೋದು, ಇಂಥ ಒಂದು ಘಟನೆಗಳು ನಮ್ಮ ಕಿವಿಗೆ ಬಿದ್ದಾಗ ಅಥವಾ ನಾವೇ ನಮ್ಮ ಕಣ್ಣಾರೆ ನೋಡಿದಾಗಲೂ ಕೂಡ ನಮ್ಮ ಬುದ್ಧಿಯನ್ನು ಉಪಯೋಗಿಸಿ ಯೋಚನೆ ಮಾಡಿದಾಗ ಮಾತ್ರ ಸತ್ಯ ತಿಳಿಯುತ್ತೆ. ಮತ್ತೊಂದು ನೈಜ ಘಟನೆಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಫಾಲೋ ಮಾಡ್ತಾ ಇರಿ ಸಿಗ್ನೇಚರ್ ಸ್ಟುಡಿಯೋ.